ಸಿಟಿಯಲ್ಲಿ ಯಾವಾಗಲೂ ಬ್ಯುಸಿ ಲೈಫ್, ಅದೇ ಟ್ರಾಫಿಕ್, ಅದೇ ವರ್ಕ್ ಪ್ರೆಷರ್, ಪ್ರತಿದಿನ ಒಂದೇ ಥರ ಇರುತ್ತೆ. ಕೆಲವೊಮ್ಮೆ ಇವನ್ನೆಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಹೊರಟಿದ್ದೀನಿ 7 ದಿನಗಳ ಕಾಲ ಆಫ್ ಬೀಟ್ ಲೊಕೇಶನಲ್ಲಿ ಕ್ಯಾಂಪಿಂಗ್, ಪ್ರಕೃತಿಯನ್ನೇ ಮೈ ತುಂಬಿಕೊಂಡಿರೋ ಅಂತಹ ನಮ್ಮ ಮಲೆನಾಡಿಗೆ. ಏನಾದ್ರೂ ಬೇಕಾದ್ರೆ ಫೋನ್ ಮಾಡಿ. ಮೊದಲ ದಿನ ಬೆಂಗಳೂರಿಂದ ಹೊರಟೆ. ಜಾಸ್ತಿ ಯೋಚನೆ ಮಾಡಲಿಲ್ಲ, ಏನೂ ಪ್ಲ್ಯಾನ್ ಇರಲಿಲ್ಲ. ಮುಂದೆ ಹಸಿರು, ಮಳೆ, ಮಂಜು, ಅಡ್ವೆಂಚರ್, ಆಶ್ಚರ್ಯ ಎಲ್ಲವೂ ಕಾದಿತ್ತು. ಬನ್ನಿ ನಿಮ್ಮ ಜೊತೆ ಈ ಜರ್ನಿ ಹೇಗಿರುತ್ತೆ, ಏನೆಲ್ಲ ಆಗುತ್ತೆ, ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಕ್ಯಾಂಪಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿನ ಜರ್ನಿಗೆ ಎಲ್ಲರಿಗೂ ಸ್ವಾಗತ. ನಾನು ಸಂಚಾರಿ ರಿಷಿ, ಕನ್ನಡದ ಮೊಟ್ಟಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್. ಇಲ್ಲೇ ಅನ್ಸುತ್ತೆ ಕಾರ್ನರ್ ಅಲ್ಲಿ ಒಂದು ಬಾಬನ್ ದೇವಸ್ಥಾನ ಇದೆ. ಇವಾಗೆಲ್ಲ ಅಕ್ಕಪಕ್ಕ ಜಾಸ್ತಿ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಸಡನ್ ಆಗಿ ಗೊತ್ತಾಗಲ್ಲ. ಇಲ್ಲೇ ಬಾಬನ್ ದೇವಸ್ಥಾನ ಇದೆ ನೋಡಿ, ಕಾಣಿಸುತ್ತೆ ಇವಾಗ. ಬನ್ನಿ ಬಾಬನ್ ಆಶೀರ್ವಾದ ತಗೊಂಡು ಹೋಗ್ಬಿಡೋಣ. ಓಹೋ, ಫುಲ್ ರಶ್ ಇದೆ. ಇಲ್ಲೇ ನೋಡಿ, ಈ ದೇವಸ್ಥಾನ ಬೆಂಗಳೂರಿಂದ ಹಾಸನ ಕಡೆಗೆ ಹೋಗೋ ಹೈವೇಲಿ ಇರಿಸೇವೆ ಹತ್ರ ನಿಮಗೆ ಮೇನ್ ರೋಡಲ್ಲೇ ಸಿಗುತ್ತೆ. ಹೈವೇಲಿ ಲೆಫ್ಟಿಗೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಎದುರುಗಡೆ ಅಂತ ನೋಡಿದಂತ ವಿಗ್ರಹ ಬಾಬಂದು 32 ಅಡಿ ಇರುವಂತದ್ದು. ಮತ್ತೆ ಇದು ನೋಡ್ತಾ ಇದ್ರಲ್ಲ, ಇದೊಂಥರ ಗುಹೆ ತರ ಕ್ರಿಯೇಟ್ ಮಾಡಿ ಗುಹಾಂತರ ದೇವಸ್ಥಾನ ಮಾಡಿರೋದು ಇದೇ ಮೊದಲು. ಮತ್ತೆ ಇದ್ರ ತುಂಬಾ ವಿಶೇಷತೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಅಂದ್ರೆ ಫಸ್ಟ್ ಟೈಮ್ ಇದೆ, ಮೊಟ್ಟ ಮೊದಲ ಬಾರಿಗೆ
ಅಮೃತ ಶಿಲೆಯಲ್ಲಿ ವಿಗ್ರಹ ಮಾಡಿರುವಂತದ್ದು ನೀವು ನೋಡಕ್ ಸಿಗುತ್ತೆ. ಬನ್ನಿ ಈಗ ಒಳಗಡೆ ಹೋಗೋಣ, ಬಾಬನ್ ದರ್ಶನ ಮಾಡೋಣ. ನಾನು ಮುಂಚೆ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಸುಮಾರು ಸಲ ಓಡಾಡ್ತಾ ಇರುವಾಗ. ಬಟ್ ಇವಾಗ ಬರೋದೇ ಆಲ್ಮೋಸ್ಟ್ ಅಂದರೆ ಈ ಕಡೆ ಬಂದು 2.5 ವರ್ಷ ಆಯಿತು. ಬಟ್ ಈಗೇನು ಅಂತ ಹೇಳಿದ್ರೆ ಸರೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಪಾರ್ಕ್ ಥರ ಕೂಡ ಮಾಡಿದ್ದಾರೆ, ಉದ್ಯಾನವನ ಅಂತ ಹೇಳ್ಬೋದು. ಸೊ ಇಲ್ಲೆಲ್ಲ ತುಂಬ ರಿಲ್ಯಾಕ್ಸಿಂಗ್ ಆಗಿದೆ ಇವಾಗ, ತುಂಬ ಕಾಮ್ ಆಗಿ. ನೋಡಿ ಹಿಂದೆ ಇರೋ ಸ್ಪೇಸಲ್ಲಿ ನಾನು ಹಿಂದೆ ಕಾಣಿಸ್ತಾರಲ್ಲ, ಕೆಲವು ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಅಂದರೆ ಅವರು ಟೀಚರ್ಸ್ ಜೊತೆಲಿ ಬಂದಿದ್ದಾರೆ ಅನಿಸುತ್ತೆ, ಮೋಸ್ಟ್ಲಿ ಟ್ರಿಪ್ ಓಡಾಡ್ತಾ ಇರುವಾಗೆಲ್ಲ. ಸೊ ಇಲ್ಲೊಂದು ಪಿಟ್ ಸ್ಟಾಪ್ ರಿಲ್ಯಾಕ್ಸಿಂಗ್ ಅಂತ ಹೇಳಿ ಬಂದಿದ್ದಾರೆ. ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಆಚೆ ಹೊರಗಡೆ ನಿಂತಿದ್ದು ನೋಡಿದ್ದು ಬಸ್ಸಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಫುಲ್ ಬಂದರು, ಊಟ ಮಾಡ್ತಿದ್ದಾರೆ ಅನ್ಕೊಂತೀನಿ ಮೋಸ್ಟ್ಲಿ. ಅದಕ್ಕೆ ಆ ಕಡೆ ಹೋಗ್ತಾ ಇಲ್ಲ, ಆ ಕಡೆ ವಿಡಿಯೋ ಮಾಡೋದಿಲ್ಲ. ಬಂದಿದ್ವಿ ಹೀಗೆ, ಫುಲ್ಲು ಮಳೆ ಇರೋದ್ರಿಂದ ನೀರು ತುಂಬಿಕೊಂಡಿದೆ. ಬಟ್ ನಾನು ತೋರಿಸ್ತೀನಿ, ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಮಳೆ ಬರ್ತಾ ಇದೆ ಇಲ್ಲಿ ನೋಡಿ, ನೋಡೋದು ತುಂಬಾ ಜನ ಬರ್ತಾ ಇರ್ತಾರೆ. ಸೂಪರ್ ಹೊರಡ್ತಿದೆ ನೋಡಿ. ಆಕ್ಚುಲಿ ಅಲ್ಲಿ ಎಲ್ಲಾರು ಬಂದಿರೋದು ನಾನು ವಿಡಿಯೋ ಮಾಡಕ್ಕೆ ಅಂತ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದ್ದೀನಿ. ಬಟ್ ವಾಪಸ್ ಹೋಗುವಾಗ ನೋಡಿ, ಆಕ್ಚುಲಿ ರೈನ್ಬೋ ಕಾಣ್ತಾ ಇದೆ. ಸಿ ರೈನ್ಬೋ ಫುಲ್ ಕಾಮನ್ ಬಿಲ್ಲು. ಇವಾಗ ಬಿಸಿಲು ಫುಲ್ ಆದ್ರೆ ಅದು ಹಂಗೆ ಕರ್ಗೋಗ್ಬಿಡತ್ತೆ. ಗೊತ್ತಾಗ್ತಿಲ್ಲ ಎಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ. ಬಟ್ ಈಗ ತಾನೇ ತುಂಬಾ ಬ್ರೈಟ್ ಆಗಿ ಕಾಣ್ತಿತ್ತು, ಡಲ್ ಆಗೋಯ್ತು. ಶಿಟಿಹಳ್ಳಿ ಚರ್ಚ್ ಇದು ಹಾಸನ ಡಿಸ್ಟಿಕ್ ಅಲ್ಲಿದೆ. 1860ರಲ್ಲಿ ಫ್ರೆಂಚ್ನವರು ಇದನ್ನ ಕಟ್ಟಿದ್ದು. ಗಾಥಿಕ್ ಆರ್ಕಿಟೆಕ್ಚರ್ ಶೈಲಿಯಲ್ಲಿ ಈ ಅದ್ಭುತ ಸ್ಟ್ರಕ್ಚರ್ ಅನ್ನ ಕಟ್ಟಿದ್ದಾರೆ. ಸಾವಿರದ 1960ರಲ್ಲಿ ಹೇಮಾವತಿ ಡ್ಯಾಮ್ ಮತ್ತು ರಿಸರ್ವಾಯರ್ ಕಟ್ಟಿದ ಮೇಲೆ ಈ ಚರ್ಚು ಸಂಪೂರ್ಣವಾಗಿ ಮುಳುಗಿತು.
ಆಗಿಂದ ಇದು ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್. ಬೇಸಿಗೆಗಾಲದಲ್ಲಿ ನೀರಿನ ಮಟ್ಟ ಕಡಿಮೆ ಆಗೋದ್ರಿಂದ ಇದನ್ನ ಸಂಪೂರ್ಣವಾಗಿ ನೋಡಬಹುದು. ಮಳೆಗಾಲದಲ್ಲಿ ಇದು ಪೂರ್ತಿಯಾಗಿ ಮುಳುಗಿ ಹೋಗುತ್ತೆ. ಇದನ್ನ ಫ್ಲೋಟಿಂಗ್ ಚರ್ಚ್ ಅಂತ ಕೂಡ ಕರೀತಾರೆ. ನೋಡಿ, ಆಕ್ಚುಲಿ ಈ ಕಡೆಯಿಂದ ಹಾಸನ್ ಕಡೆಗೆ ಅಂದ್ರೆ ಶೆಟ್ಟಿಹಳ್ಳಿ ಚರ್ಚ್ ನೋಡ್ಕೊಂಡು ಹಾಸನ್ ಕಡೆಗೆ ಹೋಗ್ತಾ ಇರುವಾಗ ವ್ಯೂ ನೋಡಿ, ಈ ತರ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದಾರ. ಏನ್ ಸಕ್ಕತ್ತಾಗಿದೆ ಅಂತ ಈ ತರ ವ್ಯೂ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಹೋಗ್ತಾ ಇರುವಾಗ ನೋಡಿ, ಆಕ್ಚುಲಿ ನಮ್ಗೊಂದು ನೋಡಕ್ ಸಿಕ್ಕಿದ್ದು ಅಂದ್ರೆ ಇದು ನೋಡಿ. 1-2 ನೋಡೋಕ್ ಸಿಗೋದ್ ಕಷ್ಟ. ಇಲ್ಲಿ ಒಂದೇ ಕಡೆಯಲ್ಲಿ 5 ನವಿಲುಗಳಿದೆ ನೋಡಿ. ಇಲ್ಲಿ ಒಂದೇ ಕಡೆ 4 ಹೋಗ್ತಾ ಇದೆ. ಇಲ್ಲೊಂದು ಕುತ್ಕೊಂಡಿದೆ. ನೋಡಿ, ಇವಾಗ ಕೆಳಗಡೆ ಇಳಿತು. ಎಷ್ಟು ಚೆನ್ನಾಗಿದೆ. ವಾಸವ್ಯ ನೋಡಿ. ನೇಚರಲ್ಲಿ ಬಂದಾಗ ಇದೊಂಥರ ಟ್ರೀಟ್. ಇದೇ ನೇಚರ್ ಕೊಡೋ ಗಿಫ್ಟ್ ನಿಮಗೆ. ಏನ್ ಸಕ್ಕತ್ತಾಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ ಗರಿಗಳು ಕೂಡ. ಅದು ಕನ್ನಡ ಮಾತಾಡ್ತಾರೆ. ನಿಮಗೆ ಬರತ್ತಕ್ಕಲ್ಲ. ನೈಸ್, ವೆರಿ ಗುಡ್. ನೋಡಿ, ಇದನ್ನೇ ಹೇಳೋದು, ಎಷ್ಟು ಖುಷಿ ಆಗತ್ತೆ ಅಂದ್ರೆ ಇದು ನನಗೆ ತುಂಬಾ ದೊಡ್ಡ ವಿಷಯ. ಚಿಕ್ಕ ಚಿಕ್ಕದಂತ ಕೆಲವ್ರಿಗೆ ಅನ್ಸ್ಬೋದು. ಒಂಥರ ಅದು ಫ್ಯಾನ್ ಮೂಮೆಂಟ್ ಅಂತಾರಲ್ಲ, ಅದನ್ನೋದಕ್ಕಿಂತನೂ ಅಲ್ಲಿ ಶೆಟ್ಟಿಹಳ್ಳಿ ಚರ್ಚ್ ಹತ್ರನೇ ಇವ್ರನ್ನ ನೋಡಿದಾರೆ. ನೋಡಿ ಅಲ್ಲಿ ಗುರ್ತಿಡ್ದು ಗಾಡಿ ಗುರ್ತಿಡ್ಕೊಂಡು ಅವ್ರಲ್ಲೇ ಮಾತಾಡ್ಸ್ಬೇಕು ಅನ್ಕೊಂಡ್ರಂತೆ. ಬಟ್ ಅಷ್ಟೊಂದು ನಾನು ಹೊರಟ್ಬಿಟ್ಟೆ. ಪಾಪ ಅವರು ಅಲ್ಲಿಂದ ಇಲ್ಲಿವರೆಗೂ ಎಲ್ಲಿ ಸಿಗ್ತಾರೆ ಅಂತ ಅನ್ಕೊಂಡು ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಅದೇ ನಾನಂದ್ರೆ ಫಾಲೋ ಅಂದ್ರೆ ಚೇಸ್ ಮಾಡಿಲ್ಲ. ಅವರು ನನ್ ಪಡ್ ನಾನು ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ವಿಡಿಯೋ ತಗೊಂಡು ಆ ನವಿಲ್ದೆಲ್ಲ ತಗೊಂಡು ಬರ್ತಾ ಇರುವಾಗ ಇವರು ಚೇಸ್ ಮಾಡಿ. ನೋಡಿ, ಇದೇ ಗಾಡಿ ಮುಂದೆ ಹೋಗ್ತಾ ಇರೋ ಗಾಡಿ. ಪಾಪ ಅವ್ರು ಅಲ್ಲಿಂದ ಬಂದು ನಿಲ್ಸಿ ಅಂತ ಹೇಳಿ ಹ್ಯಾಂಡ್ ಸಿಗ್ನಲ್ ಮಾಡಿದ್ದಕ್ಕೆ ನಾನು ನೋಡಿ ಹ್ಯಾಂಡ್ ಸಿಗ್ನಲ್ ಏನ್ ಮಾಡ್ತಾರೆ ಅಂತ ನಿಲ್ಸಿದಾಗ ಅವಾಗ ಅವರು ನನ್ನ ಮಕ್ಳು, ಒಂದು ಚಿಕ್ಕ ಮಕ್ಳು, ಅವ್ರಿಬ್ರು ಸೆಲ್ಫಿ ತಗೋಬೇಕು ಅಂತ ಇಷ್ಟ ಪಡ್ತಿದ್ದಾರೆ ಅಂತ ಹೇಳಿ ನಿಂತ್ಕೊಂಡು ಒಂದ್ ಸೆಲ್ಫಿ ತಗೊಂಡು, ವಾ ನಿಜವಾಗ್ಲೂ ಇದೆಲ್ಲ ಒಂಥರ ಮೈ ಜುಮ್ ಅನ್ಸುತ್ತೆ. ಒಂಥರ ನಾವು ಮಾಡೋ ಹಾಕೋ ಎಫರ್ಟ್ಗೆ, ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತಿರೋ ವಿಡಿಯೋಸ್ಗೆ ಇದೊಂಥರ ರಿವಾರ್ಡ್ ತರ ಹೇಳ್ಬೇಕು ಅಂದ್ರೆ. ಈ ತರ ಪ್ರತಿಫಲ ಸಿಕ್ಕಿದಾಗ ಒಂಥರ ಖುಷಿ ಆಗುತ್ತೆ. ನೋಡಿ, ಆ ಮಗು ಅಲ್ಲಿಂದನೂ ಕೈ ಆಡಿಸ್ತಾ ಇದೆ. ನೋಡಿ, ಆ ಮಿರರ್ ಅಲ್ಲಿ ಕಾಣಿಸ್ತಿದಿಲ್ಲ ಅಂತ ಗೊತ್ತಿಲ್ಲ, ಇದು ಶೇಡ್ ಅಲ್ಲಿ ಆ ಮಗು ಒಳಗಿಂದನೂ ಕೈ ಆಡಿಸ್ತಾ ಇದೆ. ಅವ್ರ ಒಳಗಿಂದನೇ ವಿಡಿಯೋ ತಗೊಂತಾ ಇದಾರೆ. ಸೋ ನೈಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ತರ ಮೂಮೆಂಟ್ಸ್ ನಿಜವಾಗ್ಲೂ ಆಕ್ಚುಲಿ ಇನ್ನೂ ನಮ್ಗೆ ಎಷ್ಟು ಬೂಸ್ಟ್ ಮಾಡುತ್ತೆ, ಎಷ್ಟು ಖುಷಿ ಮಾಡುತ್ತೆ ಅಂತಂದ್ರೆ, ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕು, ಫ್ಯಾಮಿಲೀಸ್ ನೋಡೋ ತರ ಕಂಟೆಂಟ್ ಕೊಡ್ಬೇಕು, ಒಂದ್ ಒಳ್ಳೆ ವಿಡಿಯೋ ಮಾಡಬೇಕು ಅಂತ ಇನ್ನೂ ತುಂಬಾ ಬೂಸ್ಟ್ ಆಗತ್ತಪ್ಪ. ನೋಡಿ ಸ್ನೇಹಿತರೆ, ನಾವು ಮಾಡೋದು ಅಷ್ಟು ಈಸಿ ಇರುತ್ತೆ, ಈಸಿ ಇರಲ್ಲ ಅನ್ನೋದಕ್ಕಿಂತನೂ ಒಂದ್ಸಾರಿ ಎಷ್ಟು ಡೆಡಿಕೇಶನ್ ಹಾಕಿ, ಎಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೀವಿ, ಅದು ಆಕ್ಚುಲಿ ಫೈನಲಿ ಪೇ ಆಫ್ ಮಾಡಿದಾಗ ನೋಡಿ, ಆ ಮಗು ಮತ್ತೆ ಇದ್ ಮಾಡ್ತದೆ. ಫೈನಲಿ ಪೇ ಆಫ್ ಮಾಡಿದಾಗ ತುಂಬಾ ಸಾರ್ಥಕ ಅನ್ಸುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಕನ್ನಡದಲ್ಲಿ ಫಸ್ಟ್ ಕ್ಯಾಂಪರ್ ವ್ಯಾನ್ ಬ್ಲಾಗ್, ಅಂದ್ರೆ ಕ್ಯಾಂಪರ್ ವ್ಯಾನ್ ಅಲ್ಲಿ ಬ್ಲಾಗ್ ಮಾಡ್ತಾ ಇರೋದು ನಾನೇ. ಸಪೋರ್ಟ್ ಮಾಡಿ, ಇನ್ನು ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದ. ನೋಡಿ, ಮತ್ತೆ ಮಕ್ಕಳು ಶೇಕ್ ಮಾಡ್ತಿದ್ದಾರೆ, ಸಾರಿ ಟಾಟಾ ಮಾಡ್ತಿದ್ದಾರೆ. So nice.
ಆಕ್ಚುಲಿ ಆನ್ ದ ವೇ ಹೋಗ್ತಾ ಇದೀನಿ. ನೋಡ್ತಾ ಇರ್ಬೋದು ಕತ್ಲಾಗ್ತದೆ, ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ, ಮಳೆ ನಿಲ್ಲೇ ಇಲ್ಲ. ಸೊ ಅದಕ್ಕೆ ನಾನೇನ್ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ಹೋಗ್ತಾ ಇರೋಣ ಆನ್ ದ ವೇ ಇವಾಗಲೇ ಒಂದ್ ಕಡೆ ಹಾಲ್ಟ್ ಆಗಿ ನಾನು ಅಡಿಗೆ ಎಲ್ಲ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಬದಲು ನಾನೇನು ಅನ್ಕೋತಾ ಇದೀನಿ, ಮಳೆ ಬರ್ತಾನೆ ಇದೆ, ಎಲ್ಲ ನನಗೆ ಕ್ಯಾಂಪ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹೋಗ್ತಾ ಇರೋದು ಆನ್ ದ ವೇಲಿ ಯಾವಾಗ ನನಗೆ ರೊಟೇಷನ್ ಇಲ್ಲ ಅಂದ್ರೆ ಡಿನ್ನರ್ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ಮೇಲೆ ಎಲ್ಲಿ ನಿಲ್ಸಿರ್ತೀನೋ ಅಲ್ಲೇ ಹಾಲ್ಟ್ ಮಾಡಿ ಅಲ್ಲೇ ಮಲ್ಕೊಳ್ಳೋದು. ಸೊ ಅವಾಗ ಡಿಸ್ಟೆನ್ಸ್ ಆದ್ರೂ ಕವರ್ ಆಗುತ್ತೆ ಅಂತ ಹೇಳಿ ನಾನು ಹೋಗ್ತಾ ಇದೀನಿ. ನೋಡಿ ನೋಡ್ಬೋದು ಎದುರುಗಡೆ ಮಳೆ ಬರ್ತಾನೆ ಇದೆ, ನಿಲ್ತಾನೆ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ರೋಡ್ ಹೇಗಿದೆ, ಎಷ್ಟು ಕತ್ಲಾಗಿದೆ ಅಂದ್ರೆ ಇವಾಗ ಆನೆ ಮಳೆ ಬಿಟ್ಟಿದೆ. ಸೈನ್ ಬೋರ್ಡ್ಸ್ ಎದುರುಗಡೆ ಬರೋ ಗಾಡಿ ಲೈಟ್ ಬಿಟ್ರೆ ಏನು ಕಾಣಿಸಲ್ಲ. ನೋಡಿ ಹೈ ಬೀಮ್ ಹಾಕಿದ್ರು. ಬಟ್ ಕ್ಯಾಂಪಿಂಗ್ ಮಾಡುವಾಗ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ಕ್ಯಾಂಪರ್ ವ್ಯಾನ್ ಇದ್ರು ಅಷ್ಟೇ, ಇಲ್ಲ ಕ್ಯಾಂಪಿಂಗ್ ಮಾಡ್ತೀವಿ ಅಂದ್ರೂ ಕೂಡ ಒಂದು ತಲೆಯಿಟ್ಕೊಳ್ಬೇಕಾದಂತ ವಿಷಯ, ಈ ತರ ನೈಟ್ ಅಲ್ಲಿ ನೀವು ಟ್ರಾವೆಲ್ ಮಾಡುವಾಗ ಎಲ್ಲಾದ್ರೂ ಕ್ಯಾಂಪ್ ಮಾಡ್ಬೇಕು ಇಲ್ಲ ಸ್ಟೇ ಮಾಡ್ಬೇಕು ಅಂತ ಹೇಳಿದ್ರೆ ಇಂಥ ಜಾಗದಲ್ಲಿ ಎಲ್ಲೂ ಅನ್ಎಕ್ಸ್ಪ್ಲೋರ್ಡ್ ಅಥವಾ ನೀವು ಬೆಳಕಲ್ಲೇ ಬಂದು ಆ ಜಾಗನ ನೋಡದೇ ಇರುವಂತ ಕಡೆಯಲ್ಲಿ ನೀವು ನಿಲ್ಲಿಸಬಾರ್ದು, ಇಲ್ಲಂದ್ರೆ ಕ್ಯಾಂಪ್ ಮಾಡಬಾರ್ದು. ನೋಡಿ ಗಾಡಿ ಏನೋ ಆಗಿದೆ. ಸೊ ಈ ತರ ನಿಲ್ಲಿಸ್ತಾರಲ್ಲ, ಈ ತರ ದಯವಿಟ್ಟು ನಿಲ್ಸಕ್ ಹೋಗ್ಬೇಡಿ. ಏನೇ ಅಂದ್ರೂ ವಿಲೇಜ್ ಲಿಮಿಟ್ಸ್ ನೋಡಿ, ಈ ತರ ಬಂದಾಗ ಎಲ್ಲಾದ್ರೂ ನಿಮ್ಗೆ ವಿಲೇಜ್ ಲಿಮಿಟ್ಸ್ ಅಲ್ಲಿ ಸಿಗುತ್ತೆ, ಲೈಟ್ಸ್ ಇರುತ್ತೆ. ಈ ತರ ವಿಲೇಜ್ ಲಿಮಿಟ್ಸ್ ಅಲ್ಲಿ ದಯವಿಟ್ಟು ಯಾರು ಕೇಳೋದಿಲ್ಲ, ಹಳ್ಳಿಯವ್ರು ಸಪೋರ್ಟ್ ಕೂಡ ಮಾಡ್ತಾರೆ. ನೀವು ಈ ತರ ವಿಲೇಜ್ ಲಿಮಿಟ್ಸ್ ಅಲ್ಲಿ ನೋಡಿ, ಈ ತರ ಬಸ್ ಸ್ಟಾಪ್ ಇಲ್ಲಾಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಜಾಗ ಸಿಗೋದ್ರಲ್ಲಿ ನಿಲ್ಸಿ ಕ್ಯಾಂಪಿಂಗ್ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಸ್ಟೇ ಮಾಡಿದ್ರೆ ಟೆಂಟ್ ಅಲ್ಲಿ ಗಾಡಿಯಲ್ಲಿ ತುಂಬಾ ಒಳ್ಳೇದು. ಕ್ಯಾಂಪರ್ ವ್ಯಾನ್ ಕ್ಯಾಂಪಿಂಗ್ ಜರ್ನಿ ಅಂತ ಹೇಳಿ ಇದೇನಪ್ಪ ಸಡನ್ ಆಗಿ ಎಲ್ಲೋ ಇದ್ದಾನೆ, ಎಲ್ಲೋ ಕೂತೂಟ ಮಾಡ್ತಾನೆ, ಮನೆ ತೋರಿಸ್ತಾನೆ ಅಂತ ನೋಡ್ತಾ ಇದ್ದೀರಾ. ಇದೊಂದು ದೊಡ್ಡ ಟ್ವಿಸ್ಟ್ ನನ್ನ ಜರ್ನಿಯಲ್ಲಿ ಸಿಕ್ಕಿದ್ದು. ಇದ್ರ ಬಗ್ಗೆ ನಾನು ನಿಮಗೆ ನಾಳೆ ತಿಳಿಸ್ತೀನಿ. ಇಲ್ಲಿಗೆ ಮೊದಲನೇ ದಿನ ಮುಗೀತು. ನಾಳೆ ದಾರಿ, ಮಳೆ, ಅಡ್ವೆಂಚರ್ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇವತ್ತಿನ ಜರ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ಕ್ಯಾಂಪಿಂಗ್.